ಬನ್ನಿ ನಮ್ಮ ಜೊತೆ ಇದ್ದಾರೆ ಅಥಣಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಸಚಿವರಾಗಿ ಆಯ್ಕೆ ಆಗಿದ್ದೀರಾ ಸರ್. ಈಗ ಏನು ಹೈಕಮಾಂಡಿಂದ ಏನು ನಿಮಗೆ ಮಾತು ಕೊಟ್ಟಿದ್ರು ಅದೇ ರೀತಿಯಾಗಲಿ ಈಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಬಹುಶಃ ನಾನು ರಾಷ್ಟ್ರೀಯ ನಾಯಕರುಗಳಾದ ಸೋನಿಯಾಜಿ ಅವರಿಗೆ, ರಾಹುಲ್ ಜಿ ಅವರಿಗೆ, ಪ್ರಿಯಾಂಕಾಜಿ ಅವರಿಗೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ವೇಣುಗೋಪಾಲ್ ಜಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ, ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಾನೆಲ್ಲರಿಗೂ ಕೂಡ ಇವತ್ತು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟು ಒಂದು ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಹಿಂದೆ ನನಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ನಾನು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನನ್ನ ಜೊತೆಗೆ ನಿಮ್ಮನ್ನು ಸಚಿವನಾಗಿ ಮಾಡ್ತೀವಿ, ಪಕ್ಷವನ್ನು ಸಂಘಟನೆ ಮಾಡೋಣ, ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರೋಣ, 28ಕ್ಕೆ ಮತ್ತೆ ಸರ್ಕಾರವನ್ನು ಪುನಃ ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಒಂದು ಟೀಮಾಗಿ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿದರು. ಆ ಮಾತಿನಂತೆ ಇವತ್ತು ಅವ್ರು ನಡ್ಕೊಂಡು 1 ಗಂಟೆ ಹಿಂದೆ ನನಗೆ ಫೋನ್ ಮಾಡಿ 4 ಗಂಟೆಗೆ ರಾಜಭವನಕ್ಕೆ ಬರಬೇಕು ಅಂಥೇಳಿ ನನಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರಿಂದ ನನ್ನ ಜವಾಬ್ದಾರಿ ಹೆಚ್ಚಾಯಿತು. ಇಲ್ಲಿ ಸಂತೋಷ ಅಸಂತೋಷ ಅನ್ನೋದಕ್ಕಿಂತಲೂ ರಾಜಕಾರಣದಲ್ಲಿ ಜವಾಬ್ದಾರಿಗಳು ಬಂದಂಥ ಸಂದರ್ಭದಲ್ಲಿ ಹೆಚ್ಚು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹಿಂದೆ ನಾನು ಸಹಕಾರಿ ಸಚಿವನಾಗಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಗಿ ಮಂತ್ರಿಯಾಗಿ, ಕೃಷಿ ಸಚಿವನಾಗಿ ಮತ್ತು ಸಾರಿಗೆ ಸಚಿವನಾಗಿ 4-5 ಖಾತೆಗಳನ್ನು ನಾನು ನಿರ್ವಹಣೆಯನ್ನು ಮಾಡಿದ್ದೆ. ಇನ್ನು ಉಳಿದಿರ್ತಕ್ಕಂಥ 20 ತಿಂಗಳ ಅವಧಿ ಅನ್ನೋದು 22 ತಿಂಗಳ ಅವಧಿ ಇದೆ. ಭಾಳ ಹೆಚ್ಚು ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥ. ಏಕಂತಂದರೆ ಕೇವಲ ಒಂದು 22 ತಿಂಗಳ ಅವಧಿ ಇರೋದರಿಂದ, ಆದರೆ ಕೊನೆಗೆ ಒಂದು 4-5 ತಿಂಗಳು ಚುನಾವಣೆಯ ಒಂದು ಸಿದ್ಧತೆ, ಓಡಾಟ ಅವೆಲ್ಲ ವರ್ಷ ಇರೋದರಿಂದ ಇರುತ್ತೆ. ಆದರೆ ನಮಗೆ ಸಿಗೋದು ಒಂದು 18 ತಿಂಗಳ ಅವಕಾಶ. ಈ 18 ತಿಂಗಳಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು, ಪಾರದರ್ಶಕ ಆಡಳಿತ ಕೊಟ್ಟು, ಸರ್ಕಾರಕ್ಕೆ ಇಮೇಜನ್ನು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಅದು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾಡಿನ ಜನತೆಗೆ ಮತ್ತು ನಮ್ಮ ನಾಯಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಲಕ್ಷ್ಮಣ್ ಸವದಿ ಅವರು BJP ಬಿಟ್ಟು ತೊರೆದು ಕಾಂಗ್ರೆಸ್ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೋದರೆ ಅವರು ಸೂಕ್ತ ಸ್ಥಾನಮಾನ ಕೂಡ ಸಿಗಲ್ಲ ಅನ್ನೋ ಮಾತುಗಳು, ಜೊತೆಗೆ ಒತ್ತಡ ಕೂಡ ಹಾಕುವಂಥ ತಂತ್ರ ಕೂಡ ಅವತ್ತಿತ್ತು. ಆದರೆ ಇವತ್ತು ಸಚಿವ ಸ್ಥಾನ ಕೊಡೋ ಮೂಲಕ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾರ್ಯಾರು ಟೀಕೆಗಳನ್ನು ಮಾಡಿದಾರಲ್ಲ ಅದ್ರ ಬಗ್ಗೆ ನಾವು ಮೆಲುಕು ಹಾಕೋದ್ರಕ್ಕಿಂತಲೂ ಇವತ್ತಿನ ಸನ್ನಿವೇಶ ನೋಡ್ಕೊಂಡು ಅವರಿಗೆ ಅರ್ಥ ಆಗಿರುತ್ತೆ. ನಾವು ಮಾಡಿರ್ತಕ್ಕಂಥ ಟೀಕೆ ತಪ್ಪಾಯಿತು, ನಾವು ಮಾಡಬಾರ್ದಾಗಿರ್ತಕ್ಕಂಥ ಅರಿವು ಇವತ್ತು ಅವ್ರಿಗೆ ಬಂದಿರ್ತದೆ. ನಾವೇನು ಅವರಿಗೆ ಪ್ರತಿ ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸನ್ನಿವೇಶ ನೋಡ್ಕೊಂಡು ಅವ್ರಿಗೆ ಉತ್ತರ ಸಮಯನೇ ಕೊಟ್ಟಿದೆ. ಸಮಯ ಕೊಟ್ಟ ಮೇಲೆ ನಾವ್ಯಾಕೆ ಅವರಿಗೆ ಉತ್ತರ ಕೊಡಬೇಕು? ಸರ್, ಈಗ ಏನು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಈಗ ಆಯ್ಕೆ ಇರ್ತಕ್ಕಂಥ 20 ಏನು ನೂತನ ಸಚಿವರು ಕೂಡ ಎಲ್ಲ ಯಂಗ್ಸ್ಟರ್ಸ್, ಅಂದರೆ ಯಾರೋ ಇಬ್ಬರು ಅಥವಾ 3 ಹೊರತುಪಡಿಸಿ ಇನ್ನೆಲ್ಲ ಹೊಸ ಮುಖಗಳನ್ನು ಆಯ್ಕೆ ಮಾಡಲಾಗಿದೆ. ಏನೊಂದು ಮುಂಬರ್ತಕ್ಕಂಥ ಚುನಾವಣೆ ದೃಷ್ಟಿಯಿಂದನಾ ಸರ್? ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಹೊಸ ನಾಯಕತ್ವವನ್ನು ಬೆಳೆಸಬೇಕು, ಹೊಸ ನಾಯಕತ್ವಕ್ಕೆ ಒಂದು ಹೆಚ್ಚು ಒತ್ತು ಕೊಡಬೇಕು.
ಭವಿಷ್ಯದಲ್ಲಿ ಅವರದಿಂದ ಪಕ್ಷಕ್ಕೆ ಒಂದು ಸದೃಢವಾಗಿರ್ತಕ್ಕಂಥ ದಿಶೆ ಬರುತ್ತೆ. ಒಂದು ಪಕ್ಷಕ್ಕೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ದಾರೆ. ಅದರಿಂದ ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ ಹಳಬರಿಗೂ ಕೆಲವೊಬ್ಬರದ್ದು ಅನುಭವಗಳನ್ನು ಪಡ್ಕೊಳ್ಳೋಕ್ಕೆ ಹೊಸ ಚಿಗುರು ಅಂತಕ್ಕಂಥದ್ದು ಏನಿದೆ ಅವರನ್ನು ಕೆಲಸ ಮಾಡಿಸುವ ಮುಖಾಂತರ ಒಂದು ಹೊಸ ಚೈತನ್ಯವನ್ನು ತುಂಬಬೇಕು ಪಕ್ಷಕ್ಕೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ. ಕೆಲವೊಬ್ಬರಿಗೆ ಸಹಜವಾಗಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅಸಮಾಧಾನಗಳು ಬಂದಿರ್ತವೆ. ಮೊನ್ನೆ ನಮಗೆ 3 ವರ್ಷ ಮಾಡಿರಲಿಲ್ಲ, ನಾವೇನು ಅದನ್ನು ಅಸಮಾಧಾನ ವ್ಯಕ್ತಪಡಿಸಲಿಲ್ಲಲ್ಲ. ಕೆಲವೊಂದು ಅನಿವಾರ್ಯತೆಗಳಿರ್ತಾವೆ. ಭವಿಷ್ಯದಲ್ಲಿ ತಾಳ್ಮೆ ಇದ್ದರೆ, ನಮಗೆ ದೂರದೃಷ್ಟಿಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡಿದರೆ, ತಾಳ್ಮೆ ಇಟ್ಕೊಂಡು ಹೋಗೋತ್ನಾಗ ಮುಂದೊಂದು ದಿವಸ ಅದು ಲಾಭ ಕೊಡುತ್ತೆ. ಆತುರಕ್ಕೆ ಯಾರೂ ಕೂಡ ಒಳಗಾಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಲಕ್ಷ್ಮಣ್ ಸವದಿ ಅವರು ಕೃಷಿ ಸಚಿವರಾಗಿ ಏನೋ ಮಾಡಿದಂಥ ಅನುಭವ ಕೂಡ ಇದೆ. ಈಗ ಅವರು ಮುಂದಿನ ದಿನಗಳಲ್ಲಿ ಕೃಷಿ ಸಚಿವರನ್ನಾಗಿ ನೋಡಬಹುದಾ? ಯಾವ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಸರ್ ಲಕ್ಷ್ಮಣ್ ಸವದಿ ಅವರು? ನಾನು ಯಾವ ಇಲಾಖೆ ಮೇಲೆ ಕಣ್ಣಿಟ್ಟಿಲ್ಲ. ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಯಾವ ಇಲಾಖೆ ಕೊಟ್ಟರೆ ಸರಿ ಆಗ್ಬೋದು ಅಂತಕ್ಕಂಥ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಆಲೋಚನೆಗಳು ಇರ್ತವೆ, ಅದನ್ನು ನೋಡ್ಕೊಂಡು ಕೊಡ್ತಾರೆ. ಇದಿಷ್ಟು ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.